ಅರೆ ಸಂಜನಾ ಅವರೇ, ನಿಮ್ ಸಂಬಳ ವರ್ಷಕ್ಕೆ 50 ಲಕ್ಷ ಅಂತಿದೆ ಅಲ್ವೇನ್ರಿ? ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಚಂದನಾ ಮೇಡಮ್. ಆದ್ರೆ ಏನ್ ಮಾಡೋದು, ಏನೂ ಲಾಭ ಇಲ್ಲ, ಎಲ್ಲಾನು ಟ್ಯಾಕ್ಸೇ ಕಟ್ಬೇಕು ಅಲ್ವಾ? ಅರೆ ಟ್ಯಾಕ್ಸ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಬೇಕಾದಷ್ಟಿದೆ ಅಲ್ವಾ? ಸೆಕ್ಷನ್ 80C ಅಲ್ಲಿ EPF, PPF, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಎಲ್ಲಾ ಸೇರಿಸಿ ಅಬ್ಬಬ್ಬ ಅಂದ್ರೆ 1 ಲಕ್ಷದಿಂದ 50,000ವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗ್ಬೋದು ಅಷ್ಟೇ. ನೀವ್ ಹೇಳ್ತಿರೋದು ಸೆಕ್ಷನ್ 80C ಬಗ್ಗೆ. ಅದರಲ್ಲಿ ಎಲ್ಲಾ ಇನ್ವೆಸ್ಟ್ಮೆಂಟ್ ಗಳನ್ನ ಸೇರಿಸಿ 1,50,000ವರೆಗೂ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗತ್ತೆ. ಜೊತೆಗೆ NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ನಿಮ್ಗೆ 50,000ವರೆಗೂ ಕ್ಲೈಮ್ ಮಾಡಬಹುದು, ಗೊತ್ತಾ? ಹಾಗಂದ್ರೆ ಏನು? ಸೆಕ್ಷನ್ 80C ಅಲ್ಲಿ 1,50,000, NPS ಅಲ್ಲಿ 50,000, ಟೋಟಲ್ ಆಗಿ 2 ಲಕ್ಷವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಕಣ್ರಿ. ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಈಗಲೇ ಕ್ಲೈಮ್ ಮಾಡ್ಬಿಟ್ಟು ಬರ್ತೀನಿ ಇರಿ, ಆಮೇಲೆ ಮಾತಾಡೋಣ. ಇರಿ. NPS ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ ಇದ್ರ ಬಗ್ಗೆ ವಿಡಿಯೋ ಹಾಕಿದೀನಿ, ಈಗಲೇ ಹೋಗಿ ನೋಡಿ.